ಬೆಳೆಗಾರರಿಗೆ ಏನಾಗ್ತಾ ಇದೆ ಅಂದ್ರೆ ವರ್ಷ 360 ದಿನ ಬೆಳೆದಿರ್ತಕ್ಕಂತ ಕಬ್ಬು ಬೆಳೆಯಕ್ಕೆ ಕಷ್ಟ ಆಗಿಲ್ಲ. ಆದ್ರೆ ಕಬ್ಬು ಕಳಿಸಾಗ ಮಾತ್ರ ಕಣ್ಣೀರಿನಿಂದ ಕಬ್ಬು ಕಳಿಸುವಂತ ರೈತರ ನಾವು ಇವತ್ತು ನೋಡಲಿದ್ದೀವಿ ಇವತ್ತಿನ ದಿವಸದಲ್ಲಿ. ಅದಕ್ಕೆ ಬಂಧುಗಳೇ, ಇದು ಎಷ್ಟೇ ದಿವಸ ಹೋರಾಟ ನಡೆದ್ರು ಕೂಡ ಈ ಹೋರಾಟಕ್ಕೆ ಸರ್ವ ಸಕಲ ಸ್ವಾಮೀಜಿಗಳೆಲ್ಲ ನಿಮ್ಮ ಜೊತೆಗಿದ್ದೀವಿ, ನೀವು ಕರೆದಾಗ ನಾವು ಬರ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಕೇಳಿದ್ರೆ ಮುಂಬರುವ ದಿನಮಾನಗಳಲ್ಲಿ ಒಂದು ವೇಳೆ ಇವ್ರು ಒಪ್ಪದೇ ಹೋದ್ರೆ, ಇಲ್ಲಿ ಕೇಳದೆ ಹೋದ್ರೆ ಮುಂದಿನ ಹೋರಾಟ ನಮ್ಮದು ಬೆಂಗಳೂರು ಅಲ್ಲ, ದಿಲ್ಲಿಗೆ ಅವರು ಈ ಹಳ್ಳಿ ಹೋರಾಟ ಮುಡ್ತೈತೆ ಅನ್ನೋದನ್ನ ಈ ಎಲ್ಲರ ಗಮನದಲ್ಲಿಟ್ಟುಕೊಂಡು ನಾವು ಇವತ್ತು ಕೂಡಬೇಕಾಗಿದೆ. ಬಂಧುಗಳೇ, ನಾವೊಂದು ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಎಷ್ಟೋ ಶ್ರೀಮಂತರ ಮಕ್ಕಳೆಲ್ಲ ISI KSI ಆಫೀಸರ್ ಆಗಬಹುದು, ದೊಡ್ಡ ದೊಡ್ಡ ನೌಕರಿ ಮಾಡಬಹುದು. ಆದ್ರ ಆ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿರ್ತಕ್ಕಂತ ರೈತನ ಮಗ ಅನ್ನೋದು ಮಾತ್ರ ನಾವು ಮರಿಬಾರ್ದು. ಇವತ್ತಿನ ದಿವಸದಲ್ಲಿ ಅಂತ ರೈತ ಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತು ಯಾವುದೇ ರಾಜಕಾರಣಿ ಆಗಲಿ, ಯಾವುದೇ ಆಫೀಸರ್ ಕೂಡ ಆಗಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರೈತರನ್ನ ಯಾರು ನೋಯಿಸಿದಾರೋ ಅವ್ರಿಗೆ ಇವತ್ತು ಯಾವತ್ತಿಗೂ ಸುಖ ಆಗಿಲ್ಲ ಅನ್ನುವಂತ ಮಾತನ್ನ ನಾನು ಹೇಳಬೇಕಾಗಿದೆ. ಈ ಮಾತಿಗೆ ಎಲ್ಲರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ದಿನೇ ದಿನ ಹೋರಾಟಕ್ಕೆ ಮನೆಯಲ್ಲಿ ಕೂತಿರ್ತಕ್ಕಂಥ ರೈತರು ಕೂಡ, ತಾಯಂದಿರು, ಮಹಿಳೆಯರು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಇನ್ನೂ ಬೆಂಬಲವನ್ನ ಸೂಚಲಿಕ್ಕೆ ಸಾಕನ್ನುವಷ್ಟು ನಾಡಿನಾದ್ಯಂತ ಜನ ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳುತ್ತಾ, ಇಲ್ಲಿವರೆಗೆ ತಮ್ಮ ಹೋರಾಟ ಯಾವತ್ತಿಗೂ ಕೂಡ ಯಶಸ್ವಿಯಾಗಲಿ, ರೈತನ ಮಗ ಇವ ಮಣ್ಣಿನ ಮಗ ಅನ್ನೋದನ್ನ ಎಲ್ಲ ನಾಡಿನಾದ್ಯಂತ ಜನರಿಗೆ ತೋರಿಸುವಂತ ವಿಚಾರಧಾರಿಗಳು ನಮ್ಮ ನಿಮ್ಮೆಲ್ಲರಲ್ಲಿ ಇರಬೇಕು. 2 ದಿವಸ ಗಡುವು ಕೊಟ್ಟಿದ್ದಾರೆ. ಆ 2 ದಿವಸಿನ ಒಳಗೆ ಬಂದು ರೈತ ಮುಖಂಡರ ಜೊತೆಗೆ ಮಾತಾಡಿಕೊಂಡ್ರೆ ಎಲ್ಲಾರ್ದು ಸರಿ ಆಗುತ್ತೆ. ಒಂದು ವೇಳೆ ಇದು ಸರಿ ಆಗ್ಲಿಲ್ಲ ಅಂತ ಕೇಳಿದ್ರೆ ಇದು ಹಸಿರು ಸೇನೆಯ ಕ್ರಾಂತಿ, ದೇಶದ ಇತಿಹಾಸದ ಕ್ರಾಂತಿ ಆಗುತ್ತೆ ಅನ್ನುವಂತ ಮಾತು ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕನ್ನುವಂತ ಮಾತನ್ನ ಹೇಳಿ ನನ್ನ ಮಾತಿಗೆ ಮಂಗಲವನ್ನ ನೀಡ್ತಾ ಇದ್ದೇನೆ. ತತ್ಸತ್ ಪ್ರಭುನೇ ಹರೇ ನಮಃ. ಸದ್ಗುರು ಸಮರ್ಥ